ಅತಿ ಆಸೆ ಗತಿಕೇಡು. ಗಾದೆಗಳು ಅನುಭವದ ಅಮರವಾಣಿ, ಜನಪದದ ಜೀವನಾಡಿ. ಗಾದೆಗಳು ಮಾನವರ ಉತ್ತಮವಾದ ಜೀವನವನ್ನು ನಡೆಸುವುದಕ್ಕೆ ದಾರಿದೀಪಗಳಾಗಿದ್ದು ಸಹಾಯಕವಾಗಿವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಗಾದೆಯ ಮಹತ್ವವನ್ನು ಸಾರುತ್ತದೆ. ಈ ವಾಕ್ಯ ನಾವು ಅತಿ ಆಸೆ ಪಡಬಾರದು, ಅತಿ ಆಸೆಯಿಂದ ನಮಗೆ ತೊಂದರೆಯಾಗುತ್ತದೆ ಎಂಬ ಮಾತನ್ನು ತಿಳಿಸುತ್ತದೆ. ಮನುಷ್ಯನಿಗೆ ಆಸೆ ಇರುವುದು ಸಹಜ, ಆದರೆ ಈ ಆಸೆ ಅತಿಯಾಗಬಾರದು. ಅತಿ ಆಸೆಯಿಂದ ಅಥವಾ ದುರಾಸೆಯನ್ನು ಹೊಂದುವುದರಿಂದ ಕೆಡುಕಾಗುತ್ತದೆ. ಇದನ್ನು ನಾನು ಒಂದು ಕಥೆಯ ಮೂಲಕ ತಿಳಿಸುತ್ತೇನೆ, ಗಮನವಿಟ್ಟು ಕೇಳಿ ಮಕ್ಕಳೇ. ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು. ಅವನ ಬಳಿ ಒಂದು ಬಂಗಾರದ ಮೊಟ್ಟೆಯನ್ನು ಇಡುವ ಕೋಳಿ ಇತ್ತು. ಅದು ಪ್ರತಿದಿನ ಒಂದು ಬಂಗಾರದ ಮೊಟ್ಟೆಯನ್ನು ಇಡುತ್ತಿತ್ತು. ರೈತನು ಮೊಟ್ಟೆಗಳನ್ನು ಮಾರಿ ಜೀವನವನ್ನು ನಡೆಸುತ್ತಿದ್ದ. ಆದರೆ ಆ ರೈತನಿಗೆ ಒಂದು ದಿನ ದುರಾಸೆಯುಂಟಾಯಿತು. ಈ ಕೋಳಿಯ ಹೊಟ್ಟೆಯಲ್ಲಿ ಹೆಚ್ಚು ಚಿನ್ನದ ಮೊಟ್ಟೆಗಳಿರಬಹುದು. ತಾನು ಈ ಕೋಳಿಯನ್ನು ಕೊಂದು ಆ ಮೊಟ್ಟೆಗಳನ್ನು ತೆಗೆದುಕೊಂಡು ಮಾರಿ ಶ್ರೀಮಂತನಾಗಬಹುದೆಂದು ಯೋಚಿಸಿದ. ಆದರೆ ಕೋಳಿಯನ್ನು ಅವನು ಕತ್ತರಿಸಿದಾಗ ಅದರ ಹೊಟ್ಟೆಯಲ್ಲಿ ಯಾವುದೇ ಮೊಟ್ಟೆಗಳಿರಲಿಲ್ಲ. ಸಾಮಾನ್ಯ ಕೋಳಿಗಳಲ್ಲಿರುವಂತೆ ರಕ್ತ ಮಾಂಸಗಳಿದ್ದವು. ಅತಿಯಾಸೆ ಪಟ್ಟುದರಿಂದ ಆ ರೈತ ತನಗೆ ದೊರೆಯುತ್ತಿದ್ದ ಒಂದು ಮೊಟ್ಟೆಯನ್ನು ಕಳೆದುಕೊಂಡು ಬಡವನಾಗಬೇಕಾಯಿತು. ಆದ್ದರಿಂದ ನಾವು ಅತಿಯಾಸೆ ಪಡಬಾರದು. ಮಾತು ಬೆಳ್ಳಿ, ಮೌನ ಬಂಗಾರ. ಮಾತೇ ಮುತ್ತು, ಮಾತೇ ಮೃತ್ಯು ಎಂಬ ಗಾದೆ ಮಾತಿದೆ. ಅದರಂತೆ ನಾವು ಆಡುವ ಮಾತುಗಳು ಮುತ್ತಿನಷ್ಟು ಅಮೂಲ್ಯವಾಗಿರಬೇಕು. ಇದೇ ಮಾತುಗಳು ಅಹಿತವಾಗಿದ್ದಲ್ಲಿ ಮೃತ್ಯುವಿಗೆ ಆಹ್ವಾನವೀಯಬಹುದು, ಅಂದರೆ ಸಾವಿಗೆ ಕಾರಣವಾಗಬಹುದು. ಆಡುವ ಮಾತಿನ ಬಗ್ಗೆ ನಿಗಾ ಇಡಬೇಕು. ಪ್ರತಿ ಶಬ್ದವು ಜನರ ಭಾವನೆಗಳಿಗೆ, ಅವರ ಆತ್ಮಾಭಿಮಾನಕ್ಕೆ ಧಕ್ಕೆ ತರಬಾರದು. ಇದರಿಂದ ಜನರ ನಡುವೆ ಪ್ರೀತಿ ವಿಶ್ವಾಸವು ಮಾತಿದ್ದರೆ ಅದು ಮುಕ್ತ ಆಗುತ್ತದೆ. ವಿರಸದ ಮಾತಾದರೆ ಸಾವಿನ ಮನೆಯವರೆಗೂ ತಲುಪುತ್ತದೆ. ಗಾದೆಗಳು ಅನುಭವದ ಮಾತಾಗಿರುತ್ತದೆ. ಇದು ಅರ್ಥಗರ್ಭಿತ ಮತ್ತು ಜನರ ಮನದ ಮಾತಾಗಿದ್ದು ರೂಢಿಯಾದ ಮಾತಾಗಿ ಹರಿದು ಬರುತ್ತದೆ. ಯಾವುದೇ ಕೆಲಸ ಮಾಡುವ ಬಗ್ಗೆ ಮಾತಾಡದೆ ಕೆಲಸ ಮುಗಿಸಿದವ ಉತ್ತಮನಾದರೆ ಕೆಲಸದ ಬಗ್ಗೆ ಹೇಳಿ ಮಾಡದವ ಅಧಮನೆನಿಸಿಕೊಳ್ಳುತ್ತಾನೆ. ಇದನ್ನು ಸರ್ವಜ್ಞ ಕವಿ ತನ್ನ ತ್ರಿಪದಿಯಲ್ಲಿ ಹೇಳಿದ್ದಾನೆ. ಕೆಲ ಸಮಯದಲ್ಲಿ ಮಾತುಗಳು ಅತಿರೇಕಕ್ಕೆ ಹೋದಾಗ ಮೌನ ಮುರಿದರೆ ಅದರಿಂದ ಕೆಲಸ ನಿಲ್ಲುತ್ತದೆ. ಆಗ ಆ ಮೌನವೇ ಬಂಗಾರವಾಗಿ, ಮಾತು ಬೆಳ್ಳಿಯಾಗುತ್ತದೆ.